ಒಮ್ಮೆ ದೇವರ್ಷಿ ನಾರದರು ಭಗವಾನ್ ವಿಷ್ಣುವಿನ ಬಳಿ ಹೋಗಿ ಕೇಳಿದರು. ನಾರಾಯಣ, ಜಗತ್ತಿನಲ್ಲಿ ಎಲ್ಲರೂ ನಿನ್ನ ನಾಮದ ಮಹಿಮೆಯನ್ನು ಹೊಗಳುವವರೇ, ಆದರೆ ನನಗೆ ನಿನ್ನ ನಾಮದ ಮಹಿಮೆಯ ಇನ್ನೂ ಅರ್ಥವಾಗಿಲ್ಲ. ದಯವಿಟ್ಟು ಅದನ್ನು ತಿಳಿಸು. ಅದಕ್ಕೆ ಶ್ರೀಮಾನ್ ನಾರಾಯಣ ಹೇಳಿದ, ನಾರದ, ಅಲ್ಲಿ ನೋಡು, ಭೂಲೋಕದಲ್ಲಿ ಈಗ ತಾನೇ ಒಂದು ಸಗಣಿಯ ಹುಳ ಜನಿಸಿದೆ. ಅದರ ಮುಂದೆ ಹೋಗಿ ನನ್ನ ನಾಮವನ್ನು ಹೇಳು, ನಿನಗೆ ಗೊತ್ತಾಗುತ್ತದೆ. ಆಯ್ತು ಎಂದು ನಾರದರು ಭೂಲೋಕಕ್ಕೆ ಬಂದು ಸಗಣಿ ಹುಳುವಿನ ಮುಂದೆ ನಾರಾಯಣ ನಾರಾಯಣ ಎಂದು ಹೇಳಿದರು. ತಕ್ಷಣ ಸಗಣಿಯ ಹುಳ ಸತ್ತು ಹೋಯಿತು. ನಾರದರು ವಾಪಸ್ ಬಂದು ಹೇಳಿದರು, ಇದೇನು ನಾರಾಯಣ, ನಿನ್ನ ನಾಮವನ್ನು ಕೇಳುತ್ತಿದ್ದಂತೆ ಆ ಹುಳ ಸತ್ತು ಹೋಯಿತಲ್ಲ. ಅದಕ್ಕೆ ಮಹಾವಿಷ್ಣು ಹೇಳಿದ, ಅದಕ್ಕೆ ಏಕೆ ಚಿಂತೆ ನಾರದ, ಅಲ್ಲಿ ನೋಡು, ಮರದಲ್ಲಿ ಈಗ ತಾನೇ ಒಂದು ಚಿಟ್ಟೆ ಜನಿಸಿದೆ. ಅದರ ಬಳಿ ಹೋಗಿ ನನ್ನ ನಾಮವನ್ನು ಹೇಳು ಎಂದನು. ನಾರದ ಮತ್ತೆ ಭೂಲೋಕಕ್ಕೆ ಬಂದು ಚಿಟ್ಟೆ ಬಳಿ ನಿಂತುಕೊಂಡು ನಾರಾಯಣ ನಾರಾಯಣ ಎಂದನು. ತಕ್ಷಣ ಚಿಟ್ಟೆಯೂ ಸಹ ಸತ್ತು ಹೋಯಿತು. ಇದೇನಿದು, ಹೀಗಾಯಿತಲ್ಲ ಎಂದು ಹೆದರಿದ ನಾರದರು ಮತ್ತೆ ನಾರಾಯಣನ ಬಳಿ ಬಂದು ಹೇಳಿದನು, ಇದೇನು ಪರಮಾತ್ಮ, ಚಿಟ್ಟೆಯೂ ಸತ್ತು ಹೋಯಿತಲ್ಲ. ಆಗ ಮಹಾವಿಷ್ಣು ಹೇಳಿದನು, ಭಯಪಡಬೇಡ ನಾರದ, ಅಲ್ಲಿ ನೋಡು, ಈಗ ತಾನೇ ಒಂದು ಜಿಂಕೆಯ ಮರಿ ಜನಿಸಿದೆ. ಅದರ ಕಿವಿಯಲ್ಲಿ ನನ್ನ ನಾಮವನ್ನು ಹೇಳು. ನಾರದ ಋಷಿಗಳು ಜಿಂಕೆಯ ಬಳಿ ಬಂದು ಅದರ ಕಿವಿಯಲ್ಲಿ ನಾರಾಯಣ ನಾರಾಯಣ ಎಂದು ಭಗವಂತನ ನಾಮವನ್ನು ಜಪಿಸಿದರು. ತಕ್ಷಣ ಜಿಂಕೆ ಮರಿಯೂ ಸತ್ತು ಹೋಗಿತ್ತು. ಅಯ್ಯೋ, ಇದೇನಾಗುತ್ತಿದೆ ಎಂದುಕೊಂಡ ನಾರದರು ವಿಷ್ಣುವಿನ ಬಳಿ ಬಂದು ಹೇಳಿದರು, ಜಿಂಕೆ ಮರಿಯೂ ಸತ್ತು ಹೋಯಿತಲ್ಲ ಪರಮಾತ್ಮ, ಇದೇನಾ ನಿನ್ನ ನಾಮದ ಮಹಿಮೆ. ಅದಕ್ಕೆ ಶ್ರೀ ವಿಷ್ಣು ಹೇಳಿದ, ಆಯ್ತು, ಅಲ್ಲಿ ನೋಡು, ಒಂದು ಕರು ಈಗ ತಾನೇ ಜನಿಸಿದೆ. ಅದರ ಕಿವಿಯಲ್ಲಿ ಹೋಗಿ ನನ್ನ ನಾಮವನ್ನು ಹೇಳು. ನಾರದ ಬಂದು ಕರುವಿನ ಕಿವಿಯಲ್ಲಿ ನಾರಾಯಣ ನಾರಾಯಣ ಎಂದು ಹೇಳಿದ. ಆ ಕರುವು ಸತ್ತು ಹೋಯಿತು. ದಿಗ್ಭ್ರಮೆಗೊಂಡ ನಾರದರು ಮಹಾವಿಷ್ಣುವಿನ ಬಳಿ ಬಂದು ಹೇಳಿದರು, ಸ್ವಾಮಿ, ಜಗತ್ತಿನಲ್ಲಿ ನನ್ನನ್ನು ಮೊದಲೇ ಜಗಳಗಂಟ ಎನ್ನುತ್ತಾರೆ. ಹೀಗೆ ಆದರೆ ಕೊಲೆಪಾತಕ ಎಂಬ ಬಿರುದನ್ನೂ ಕೂಡ ಕೊಟ್ಟುಬಿಡುತ್ತಾರೆ. ಆಗ ಮಹಾವಿಷ್ಣು, ಭಯಪಡಬೇಡ ನಾರದ, ಅಲ್ಲಿ ನೋಡು, ಕಾಶಿರಾಜನಿಗೆ ಒಬ್ಬ ಮಗನು ಜನಿಸಿದ್ದಾನೆ. ಅವನ ಮುಂದೆ ಹೋಗಿ ನನ್ನ ನಾಮವನ್ನು ಕಡೆಯದಾಗಿ ಹೇಳು ಎಂದನು. ನಾರದರು ಮತ್ತೆ ಭೂಲೋಕಕ್ಕೆ ಬಂದು ಕಾಶಿರಾಜನ ಅರಮನೆಗೆ ಬಂದರು. ರಾಜನು ದೇವ ಋಷಿಗಳನ್ನು ನೋಡಿ ಸಂತೋಷದಿಂದ ಆಶೀರ್ವದಿಸಲೆಂದು ತನ್ನ ಮಗನ ಬಳಿ ಕರೆದುಕೊಂಡು ಹೋದನು. ನಾರದರು ಮಗುವಿನ ಮುಂದೆ ನಿಂತು ನಾರಾಯಣ ನಾರಾಯಣ ಎಂದು ಹೇಳಿದರು. ತಕ್ಷಣ ಮಗು ಎದ್ದು ಕೂತು ಬಿಟ್ಟಿತು. ನಾರದರು ಆಶ್ಚರ್ಯದಿಂದ ಮಗುವಿನ ಕಡೆ ನೋಡಿದರು. ಆಗ ಮಗು ಹೇಳಿತು, ನಾರದರೇ, ಇನ್ನೂ ನಿಮಗೆ ಭಗವಂತನ ನಾಮದ ಮಹಿಮೆ ಅರ್ಥವಾಗಲಿಲ್ಲವೇ? ಹೇಳುತ್ತೇನೆ ಕೇಳಿ. ನಾನು ಮೊದಲು ಒಂದು ಸಗಣಿಯ ಹುಳುವಾಗಿ ಹುಟ್ಟಿದೆ. ಭಗವಂತನ ನಾಮವನ್ನು ಕೇಳಿದ ತಕ್ಷಣ ಮೋಕ್ಷ ಪಡೆದು ಚಿಟ್ಟೆಯಾದೆ. ಚಿಟ್ಟೆಯಾಗಿದ್ದ ನಾನು ಮತ್ತೆ ಭಗವಂತನ ನಾಮವನ್ನು ಕೇಳಿದ ತಕ್ಷಣ ಜಿಂಕೆಯಾದೆ. ನಂತರ ಕರುವಾದೆ. ಈಗ ನಾರಾಯಣ ಎಂಬ ಭಗವಂತನ ನಾಮದ ಮಹಿಮೆಯಿಂದ ಶ್ರೇಷ್ಠವಾದ ಮನುಷ್ಯ ಜನ್ಮವು ಲಭಿಸಿದೆ. ಇದೇ ಭಗವಂತನ ನಾಮದ ಮಹಿಮೆ ಎಂದಿತು. ನಾರದರು ಮಗುವಿನ ಮಾತು ಕೇಳಿ ತಲೆದೂಗಿದರು. ಅವರಿಗೆ ಎಲ್ಲವೂ ಅರ್ಥವಾಯಿತು.